ವಿಶೇಷವಾಗಿ ಈ ಒಂದು ಕೃಷಿ ಮೇಳದಲ್ಲಿ ನಾವು ಆಲ್ಮೋಸ್ಟ್ ಬೇರೆ ಬೇರೆ ಐಟಮ್ಸ್ಗಳನ್ನ ನೋಡ್ತಾ ಇದೀವಿ. ಅದೇ ತರನೇ ಮಂಜುಶ್ರೀ ಆರ್ಗ್ಯಾನಿಕ್ಸ್ ಏನು ನಮ್ಮ ಸಿರಿಧಾನ್ಯಗಳಿಂದ ಮಾಡಿರುವಂತ ಒಂದು ಮೆಲೆಟ್ ಮಿಕ್ಸ್ ನ ಕೂಡ ಇಲ್ಲಿ ಇವರು ಮಾರ್ಕೆಟಿಂಗ್ ಮಾಡಿ ತಯಾರಿ ಮಾಡಿ ಮತ್ತೆ ಇನ್ವಾಲ್ವ್ ಆಗಿದ್ದಾರೆ ಅವರು ಈ ಮೇಳದಲ್ಲಿ. ಹೇಳಿ ಮೇಡಮ್, ಹೇಗೆ ಅನಿಸ್ತಾ ಇದೆ? ನಂಗೆ ತುಂಬಾ ಪ್ರೋತ್ಸಾಹ ಸಿಗ್ತಾ ಇದೆ ಸರ್. ತುಂಬಾ ಹೈಜಿನಿಕ್ ಆಗಿ ಮಾಡ್ತಾ ಇರೋದ್ರಿಂದ ನಾನು ಸೊಸೈಟಿಗೆ ಇದನ್ನ ಕೊಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಎಷ್ಟು ವೆರೈಟಿ ಇದೆ ನಿಮ್ಮಲ್ಲಿ? ನನ್ನ ಇದರಲ್ಲಿ ನನಗೆ ಸಾಂಬಾರ್ ಪೌಡರ್ ಇದೆ, ಚಟ್ನಿ ಪೌಡರ್ ಇದೆ, ನನ್ನ ಹನುಮನ್ ನಗರಲ್ಲಿ ಇದೆ ಬ್ರಾಂಚು. ನಾನು ತುಂಬಾ ಹೈಜಿನಿಕ್ ಆಗಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಮುಂದೆ ಹೋಗ್ತಾ ಇದ್ದೀನಿ. ಇನ್ನು ಸೊಸೈಟಿಗೆ ಒಳ್ಳೆ ಫುಡ್ ಕೊಡಬೇಕು ಅಂತ ನನಗೆ ಇದೆ. ನಾನು ಫ್ರಮ್ 8 years ಇಂದ ಮಾಡ್ತಾ ಇದ್ದೀನಿ. ಈಗ ನಾನು ಸ್ಟಾಲ್ ಶಾಪ್ ಓಪನ್ ಮಾಡಿ 2 months ಆಯ್ತು ಹನುಮನ್ ನಗರಲ್ಲಿ. ಎಷ್ಟು ಐಟಮ್ಸ್ ನಿಮ್ಮಲ್ಲಿ? ಎಷ್ಟು ಪ್ರಾಡಕ್ಟ್ಸ್? ನಂದು 23 ಇಂಗ್ರೀಡಿಯೆಂಟ್ಸ್ ಇದೆ. ನನಗೆ 23 ಇಂಗ್ರೀಡಿಯೆಂಟ್ಸ್ ಇದೆ. ಸಣ್ಣ ಫ್ರಮ್ 1 year ಮಗುವಿಂದ ತಗೊಳ್ಬಹುದು. ಬೆನಿಫಿಟ್ಸ್ ಅಂದ್ರೆ ಬೈ ಬರ್ತ್ ನಾವ್ ಏನ್ ತಗೊಂಡಿದೀವೋ ಅದು ರಿಚ್ ಆಗಿ ಕೊಟ್ಟಿದ್ದೀನಿ. ನಾನು ಯಾವುದು ಸಿರಿಧಾನ್ಯ ಅಂತಂದ್ರೆ ಎಲ್ಲಾನು ಯೂಸ್ ಮಾಡಿಲ್ಲ. ನಾನು ಬೈ ಬರ್ತ್ ನಾವ್ ಏನ್ ಪೂರ್ವಿಕರು ಏನ್ ಕೊಟ್ಟಿದಾರೋ ಅದನ್ನ ನಾನು ರಿಚ್ ಆಗಿ ಕೊಟ್ಟಿದ್ದೀನಿ. ನಾನು ಫ್ರಮ್ 1 year ಮಗುವಿಂದ ತಗೊಳ್ಬಹುದು, ಡೈಲಿ ಟ್ವೈಸ್ ತಗೊಳ್ಬಹುದು. ಇದು ಮೊಳಕೆ ಬರಿತಾ ಇದ್ದು ಹೆಸರು ಕಾಳು, ಕಡಲೆಕಾಳು, ನವಣೆ, ಅಗಸೆ ಬೀಜ, ಬಾದಾಮಿ, ಸಬ್ಬಕ್ಕಿ, ಕಡಲೆಕಾಯಿ ಬೀಜ, ರಾಗಿ ಮತ್ತೆ ಗಸಗಸೆ ಪ್ರತಿಯೊಂದೂ ಮಾಡ್ತಾರೆ. ಸೊ ಇವರು ಕೂಡ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಸಿರಿಧಾನ್ಯ ಮಿಲೆಟ್ಸ್ ಏನು ನಮ್ಮ ಮಿಲೆಟ್ಸ್ ಅಲ್ಲಿ ಮಾಡುವಂತ ಐಟಮ್ಸ್ ಎಲ್ಲ ಮಿಕ್ಸ್, ಆಲ್ಮೋಸ್ಟ್ ಮಿಲೆಟ್ ಮಿಕ್ಸ್ ಮಾರ್ನಿಂಗು ಮತ್ತೆ ಈವ್ನಿಂಗು ಹಾಲಲ್ಲಿ ಇಲ್ಲ ಮತ್ತೆ ನೀರಲ್ಲಿ ಹಾಕಿ ಯಾರು ಬೇಕಾದ್ರೂ ಮೊಸರಲ್ಲೂ ಕೂಡ ನೀವು ಸೇವಿಸ್ಬೋದು. ತುಂಬಾ ಎನರ್ಜೆಟಿಕ್ ಆಗಿರುತ್ತೆ, ತುಂಬಾ ಬಾಡಿಗೆ ಸ್ಟ್ರೆಂತ್, ಆಂಟಿಬಯೋಟಿಕ್ ಮತ್ತೆ ತುಂಬಾ ಒಂದು ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ತರ ಮಿಲೆಟ್ಸು ತುಂಬಾ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ. ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ಅವ್ರ ಮಂಜುಶ್ರೀ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಸೊ ಇದಾಗಿತ್ತು ಇವತ್ತಿನ ಈ ಮಂಜುಶ್ರೀ ಆರ್ಗ್ಯಾನಿಕ್ಸ್ ಅವರು ನನಗೆ ಯಾರೋ ಪರಿಚಯ ಮಾಡಿಕೊಟ್ರು. ಆಮೇಲೆ ಅವರು ನನಗೆ ಒಂದು ಪ್ಯಾಕೆಟ್ನ ಸ್ಯಾಂಪಲ್ ಕಳಿಸಿದ್ರು. ನಾನು ಅದನ್ನು ನಮ್ಮ ಆಫೀಸಲ್ಲಿ ಮತ್ತು ಮನೆಗೆ ತೆಗೆದುಕೊಂಡೋಗಿ ಅದನ್ನು ಬಿಸಿನೀರಲ್ಲಿ ಅದು ಕ್ವಾಂಟಿಟಿ ಅವರೇನೋ ಹೇಳಿದ್ರಲ್ಲ ಹಾಕಿ ಅದನ್ನು ಕುದಿಸಿ ಅದನ್ನು ಟ್ರೈ ಮಾಡಿದೆ. ಭಾಳ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇದು ಶುಗರ್ಗೆ ಮತ್ತು ಸ್ಟ್ಯಾಮಿನಾಗೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ನಾನೀಗ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಇದರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಓಕೆ.